ನಮ್ಮ ಹಿಂದಿನ ವಿಡಿಯೋದಲ್ಲಿ ಪರಾಶರರು ಸತ್ಯವತಿಗೆ ತನ್ನನ್ನು ವಿವಾಹವಾಗಲು ಏನು ಬೇಕಾದರೂ ವರವನ್ನು ಕೇಳುವಂತ ಹೇಳ್ತಾರೆ. ಈ ವಿಡಿಯೋದಲ್ಲಿ ಸತ್ಯವತಿ ಯಾವ ವರವನ್ನು ಕೇಳಿದಳು ಅಂತ ನೋಡೋಣ. ಸತ್ಯವತಿಯ ದೇಹ ಮೀನಿನ ವಾಸನೆಯಿಂದ ಕೂಡಿದ್ದರಿಂದ ಅದನ್ನು ಸುಗಂಧಭರಿತ ಪರಿಮಳ ಮಾಡುವಂತೆ ಕೇಳುತ್ತಾಳೆ. ಪರಾಶರರು ಸಮ್ಮತಿಸುತ್ತಾರೆ. ಹಾಗೂ ನಿನ್ನ ದೇಹದ ಪರಿಮಳ 1 ಯೋಜನೆಯವರೆಗೂ ಹರಡುತ್ತದೆ, ಆದ್ದರಿಂದ ಇನ್ನು ಮುಂದೆ ನೀನು ಯೋಜನಾಗಂಧಿ ಎಂದು ಪ್ರಸಿದ್ಧಿ ಪಡೆಯುವೆ ಎಂದು ಹೇಳುತ್ತಾರೆ. ಸತ್ಯವತಿ, ನೀವು ನನ್ನನ್ನು ವಿವಾಹವಾದ ನಂತರ ನೀವು ಹೊರಟು ಹೋಗುತ್ತೀರಾ? ನಂತರ ನನ್ನ ಪರಿಸ್ಥಿತಿ ಏನು ಎಂದು ಕೇಳಿದಾಗ ಪರಾಶರರು ವಿವಾಹದ ನಂತರವೂ ಕನ್ಯೆಯಾಗಿರುವೆ ಎಂದು ವರ ನೀಡಿ ಕೂಡಲೇ ದೋಣಿಯ ಸುತ್ತ ದಟ್ಟ ಮೋಡ ಕವಿಯುವಂತೆ ಮಾಡುತ್ತಾರೆ. ಪರಾಶರರು ಸತ್ಯವತಿಯನ್ನು ಶಾಸ್ತ್ರಸಮ್ಮತವಾಗಿ ವಿವಾಹವಾಗಲು ಆಕೆಯ ಸಂಬಂಧಿಕರು ಧಾರೆ ಎರೆಯಬೇಕು. ಆದರೆ ಅಲ್ಲಿ ಯಾರೂ ಇರದಿದ್ದಾಗ ಯೋಚನೆಯಲ್ಲಿ ಮುಳುಗುತ್ತಾರೆ. ಆಗ ಪಿತೃದೇವತೆಗಳು ಅಲ್ಲಿ ಪ್ರತ್ಯಕ್ಷರಾಗಿ ತಾವು ಉಪರಿಚರ ವಸುವನ್ನು ಕರೆತರುತ್ತೇವೆ ಎಂದು ಹೇಳುತ್ತಾರೆ. ಸ್ವಲ್ಪ ಸಮಯದ ನಂತರ ಅಲ್ಲಿ ಪರಾಶರರ ಅಜ್ಜ ವಸಿಷ್ಠರು ಹಾಗೂ ಪಿತೃದೇವತೆಗಳು ಉಪರಿಚರ ವಸುವಿನೊಂದಿಗೆ ಪ್ರತ್ಯಕ್ಷರಾಗುತ್ತಾರೆ. ಬರ್ಹಿಷದ ಪಿತೃದೇವ ಅಲ್ಲಿಂದ ತೆರಳುತ್ತಾನೆ. ನಂತರ ಯಾಜ್ಞವಲ್ಕರು ಅವರ ವಿವಾಹವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸುತ್ತಾರೆ. ವಿವಾಹಕ್ಕೆ ಬಂದ ಎಲ್ಲರೂ ತೆರಳಿದ ನಂತರ ದೋಣಿಯಲ್ಲಿ ಪರಾಶರ ಮತ್ತು ಸತ್ಯವತಿ ಸಮಾಗಮ ಮಾಡುತ್ತಾರೆ. ಕೂಡಲೇ ಅವರಿಗೆ ಒಂದು ಗಂಡು ಮಗು ಜನಿಸುತ್ತದೆ. ದೈವಶಕ್ತಿಯಿಂದ ಆ ಮಗು ಕೂಡಲೇ 7 ವರ್ಷದ ಬಾಲಕನ ರೂಪ ಪಡೆಯುತ್ತದೆ. ಆ ಬಾಲಕ ಕಡು ನೀಲಿ ಬಣ್ಣದಿಂದ ಕೂಡಿದ್ದು ಯಮುನಾ ನದಿಯ ಮಧ್ಯದಲ್ಲಿ ಜನಿಸಿದ್ದರಿಂದ ಅವನಿಗೆ ಕೃಷ್ಣದ್ವೈಪಾಯನ ಎಂದು ಹೆಸರಿಡುತ್ತಾರೆ. ಕೃಷ್ಣದ್ವೈಪಾಯನ ಮುಂದೆ ವೇದವ್ಯಾಸರೆಂದು ಪ್ರಖ್ಯಾತಿ ಗಳಿಸುತ್ತಾರೆ. ಪರಾಶರರು ಕೃಷ್ಣದ್ವೈಪಾಯನನ್ನು ಕರೆದುಕೊಂಡು ಹೊರಡಲು ಮುಂದಾದಾಗ ಕೃಷ್ಣದ್ವೈಪಾಯನನು ತಾಯಿ ಸತ್ಯವತಿಗೆ, ನೀನು ನನ್ನನ್ನು ಯಾವಾಗ ನೆನೆಸಿಕೊಂಡರೂ ನಿನ್ನ ಬಳಿ ಬರುತ್ತೇನೆ ಎಂದು ಹೇಳಿ ತಂದೆಯೊಂದಿಗೆ ತೆರಳುತ್ತಾನೆ.